ಕಬ್ಬು ಬೆಲೆಗೆ ನಿಗದಿತ ಬೆಲೆಯನ್ನು ನೀಡುವಂತೆ ರೈತರು ಧರಣಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಪ್ಪಾಣಿ ಮುಧೋಳ ಈ ಭಾಗದ ರೈತರು ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಯನ್ನು ತಡೆದು ಅನ್ನದಾತರ ಆಕ್ರೋಶ. ನಿಪ್ಪಾಣಿ ಮುಧೋಳ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಹಸಿರು ಸೇನೆ ಮತ್ತು ರೈತ ಪರ ಸಂಘಟನೆ ಪ್ರೊಟೆಸ್ಟ್ ಮಾಡಿದೆ. 1 ಟನ್ಗೆ 3,500 ರೂಪಾಯಿ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ರೈತರು. ಸ್ಥಳಕ್ಕೆ ಸಕ್ಕರೆ ಸಚಿವರು ಆಗಮಿಸುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಗುರ್ಲಾಪುರ ಕ್ರಾಸ್ನ ಬಳಿ ಜಮಾವಣೆಗೊಂಡಿದ್ದಾರೆ ಸಾವಿರಾರು ರೈತರು. ಹಸಿರು ಸೇನೆ ಸೇರಿದಂತೆ ರೈತ ಪರ ಸಂಘಟನೆಗಳಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್. 1 ಟನ್ಗೆ ಕಬ್ಬಿನ ಬಿಲ್ 3,500 ರೂಪಾಯಿ ನೀಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ನವರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಬಟ್ ಅಲ್ಲಿ ಸೇರುವಂತಹ ರೈತರ ಸಂಖ್ಯೆ ನೋಡಿ, ಸಾವಿರಾರು ಸಂಖ್ಯೆ ರೈತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಆರಂಭದಲ್ಲೂ ನಾವು ಧರಣಿಗಳನ್ನು ನೋಡಿದ್ವಿ. ಈಗ ಮಧ್ಯಭಾಗ 2.5 ವರ್ಷ ಸಮೀಪಿಸ್ತಾ ಇದೆ. ಆಕ್ರೋಶದ ಕಟ್ಟೆ ಒಡೆದಿದೆ. ರೈತರು ಇವತ್ತು ಬೆಂಬಲ ಬೆಲೆಗೆ ಆಗ್ರಹಿಸುತ್ತಿದ್ದಾರೆ ಅನ್ನೋದಾದರೆ ಪರಿಸ್ಥಿತಿ ಅಯೋಮಯ ಆಗಿದೆ. ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಇಲ್ಲಿ ಬರಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಇಲ್ಲಿ ತಕ್ಷಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ಹೆಸರಿಗೆ ನೀಡ್ತಾ ಹೋಗ್ತಾರೆ. ಶಿವರಾಜ್, ಇವತ್ತು ಅಪಾರ ಸಂಖ್ಯೆ ರೈತರು ಬಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ಏನು? ಇವರ ಈ ಹೋರಾಟಕ್ಕೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ? ನಿಜವಾಗ್ಲೂ ದಿವ್ಯಶ್ರೀ, ಸದ್ಯ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಹೆಚ್ಚು ಕಬ್ಬು ಬೆಳೆಗಾರನ್ನು ಹೊಂದಿದ್ದು ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಕಾರ್ಖಾನೆಗಳಿಗೆ ನೀಡಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವ ಒಂದು ರಾಜ್ಯದಲ್ಲೇ ಒಂದು ಬೆಳಗಾವಿ ಜಿಲ್ಲೆ ಎಂಬುದು ಕೂಡ ಇಲ್ಲಿ ತಪ್ಪಲಾರದು. ಆದ್ರೆ ಸದ್ಯ ಈಗ ಸರ್ಕಾರದ ದ್ವಂದ್ವ ನೀತಿಯಿಂದ ಸದ್ಯ ಒಂದ್ ರೀತಿ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೂಡ ಈ ಭಾಗದ ರೈತರು ಆರೋಪ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಸರ್ಕಾರ ಕಬ್ಬಿಗೆ ನಿಗದಿತ ದರ ಘೋಷಣೆಗಾಗಿ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳ ಜೊತೆಯಾಗಿ ಸಂಬಂಧಪಟ್ಟ ಸಚಿವರಿಗೂ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ರೈತರು ಮನವಿ ಪತ್ರ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ ವಾರ ಹಿಂದೆ ಅಷ್ಟೇ ಬೆಳಗಾವಿ ನಗರದಲ್ಲಿ ಬೃಹತ್ ರೈತರು ಪ್ರತಿಭಟನೆ ಈ ನವೆಂಬರ್ ಬರುವ ತಿಂಗಳಿನಲ್ಲಿ ಕಬ್ಬು ಕಟಾವಕ್ಕೆ ಪ್ರಾರಂಭಗಳು ಆಗ್ತಾ ಇದೆ. ಆದ್ರೆ ಯಾವುದೇ ಸಕ್ಕರೆ ಕಾರ್ಖಾನೆಗಳು ನಿಗದಿತ ದರವನ್ನು ಘೋಷಣೆ ಮಾಡದೆ ಕಬ್ಬು ಕಟಾವಿಗೆ ಮುಂದಾಗಿದ್ದಾರೆ. ಇದನ್ನು ನಾವು ತಡೆಗಟ್ಟಿದ್ದೀವಿ ಮತ್ತು ಪ್ರೊಟೆಸ್ಟ್ ಕೂಡ ಮಾಡ್ತೀವಿ ಎಂದು ಎಚ್ಚರಿಕೆ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು. ಆದ್ರೆ ಯಾವುದೇ ಪ್ರಯೋಜನವಾಗದೆ ಸದ್ಯ ಈಗ ಈ ಭಾಗದಲ್ಲಿ ಕಬ್ಬು ಕಾರ್ಖಾನೆಗಳು ಈ ಹಂಗಾಮಿನವಾಗಿ ಕಬ್ಬು ನುರಿಸೋಕೆ ಪ್ರಾರಂಭಿಸಿದ್ದಾರೆ. ಸದ್ಯ ಇದನ್ನು ಖಂಡಿಸಿ ಇವತ್ತು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ಸದ್ಯ ಈಗ ರೈತರು ಬೃಹತ್ ಆದ ಪ್ರತಿಭಟನೆಯನ್ನು ಏರ್ಪಡಿಸಿದ್ದಾರೆ. ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಸದ್ಯ ಈಗ ಮುಧೋಳ ಮತ್ತು ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆಗಟ್ಟು ಸದ್ಯ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ. ಸ್ಥಳಕ್ಕೆ ಸಕ್ಕರೆ ಸಚಿವರಾದಂತ ಸ್ಥಳಕ್ಕೆ ಆಗಮಿಸಬೇಕು ಮತ್ತು ಬೆಳಗಾವಿ ಡಿಸಿ ಅವರು ಸ್ಥಳಕ್ಕೆ ಬಂದು ನಮ್ಮ ಆಹ್ವಾನವನ್ನು ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದು ಸ್ಥಳದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಳಗಾವಿ ಪೊಲೀಸರು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ವಹಿಸಿದ್ದಾರೆ. ಸದ್ಯ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ರೈತರು ಒಂದೇ ಬೇಡಿಕೆ ಅಂದ್ರೆ ನಮಗೆ ಕಬ್ಬಿಗೆ ಯೋಗ್ಯವಾದ ದರ ನೀಡಿ. ಪಕ್ಕದ ಮಹಾರಾಷ್ಟ್ರದಲ್ಲಿ 3,450 ರೂಪಾಯಿಯನ್ನು ದರ ನೀಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ 3,000 ರೂಪಾಯಿ ಎಂದು ಸದ್ಯ ಈಗ ಘೋಷಣೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ದಿವ್ಯಶ್ರೀಯಲ್ಲಿ. ಥ್ಯಾಂಕ್ ಯು ಶಿವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿಲ್ಲಾ